ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ರೇಜಿ ಶಾಮು. ಇವತ್ತು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಫ್ರೈಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು. ಈಗ ತಾನೇ ಸ್ನಾನ ಮಾಡ್ಕೊಂಬಂದೆ, ಸಾಯಂಕಾಲ ಸ್ನಾನ ಮಾಡಿದ್ದೀನಿ. ಯಾಕಂದ್ರೆ ಸ್ವಲ್ಪ ನೈಟ್ ಸ್ವಲ್ಪ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ. ಇವತ್ತು ಪೂಜೆ ಮಾಡಿಲ್ಲ, ನಿನ್ನೆ ಮಾಡಿತ್ತು, ನಿನ್ನೆ ಮೊನ್ನೆ ಎಲ್ಲ. ಇವತ್ತು ಮಾಡೋಕ್ಕಾಗಿಲ್ಲ, ಅದಕ್ಕೆ ಮಾಡಿಲ್ಲ. ಬೆಳಿಗ್ಗೆನೇ ತಲೆನೋವ್ತಾಯಿತ್ತು, ಅದಕ್ಕೆ ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಪೂಜೆನೂ ಮಾಡಲ್ಲ, ನಾಳೆ ಮಾಡೋಣ ಅಂತ ಹೇಳ್ಬಿಟ್ಟು. ನಾಳೆ ಸುಬ್ಬವ್ರು ಮಾಡ್ತಾರೆ ಪೂಜೆ, ಅದಕ್ಕೆ. ಮತ್ತು ದಿನ ತಲೆಗೆ ಸ್ನಾನ ಮಾಡೋದು ಫುಲ್ ತಲೆನೋವು, ಕೋಲ್ಡ್ ಆಗೋಗುತ್ತೆ ನನಗೆ. ಅದಕ್ಕೆ ಇವಾಗ ನಾನು ಸ್ಕಿನ್ ಕೇರ್ ಮಾಡ್ಕೊತೀನಿ, ನೈಟ್ ಸ್ಕಿನ್ ಕೇರು. ಆಲ್ರೆಡಿ ಸ್ಕಿನ್ ಕೇರ್ ವಿಡಿಯೋದಲ್ಲಿ ನೋಡಿಸಿದ್ದೀನಿ, ಇದರಲ್ಲಿ ಸ್ವಲ್ಪ ಬೇಗ ನೋಡಿಸ್ಬಿಡ್ತೀನಿ, ಓಕೆನಾ? ಫಸ್ಟ್ ನಾನು ಯೂಸ್ ಮಾಡೋದು ಇದು ಟೋನಿ ಮೋಲಿ. ಇದ್ರ ಹೆಸರು ನಂಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದೇ ಬರಲ್ಲ, ಏನೇನೋ ಹೆಸರು ನಡುವೆ. ಮತ್ತು ಸ್ವಲ್ಪ ಇಲ್ಲೆಲ್ಲ ಪಿಂಪಲ್ ಲೈಟಾಗಿ ಸ್ಟಾರ್ಟ್ ಆಗ್ತಿದೆ ಈಟಿಗೆ. ಇನ್ನು ಸ್ವಲ್ಪ ಕೋಲ್ಡ್ ಐಟಮ್ಸ್, ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ಬಾಡಿ ಕೂಲ್ ಮಾಡ್ಕೊಬೇಕು. ಬಂದು ಸೀರಮ್ ನೋಡ್ಸಿದ್ದೀನಲ್ವ. ಇನ್ನು ಯಾರು ಸ್ಕಿನ್ ಕೇರ್ ವಿಡಿಯೋ ನೋಡಿಲ್ವ ನೋಡ್ಕೊಂಬಂದ್ಬಿಡಿ, ಅದ್ರಲ್ಲಿ ನೀಟಾಗಿ ಹೇಳಿದ್ದೀನಿ. 1 ಡ್ರಾಪ್ ಸರಿ ಹೋಗುತ್ತೆ. ಹಿಂಗಿಕೊಂಡು ನೀಟಾಗಿ ಜೆಂಟಲ್ ಮಸಾಜ್ ಮಾಡ್ಕೊಂಡು ನಮ್ಮ ನಾಯಿ ಮರಿ ಎತ್ಕೊಂಬಂದಿದ್ನಲ್ವ ಲಾಸ್ಟ್ ವ್ಲಾಗ್ಗಳಲ್ಲಿ, ಅದಕ್ಕೆ ಲಾಸ್ಟ್ ವ್ಲಾಗ್ಗಳಲ್ಲಿ ನೋಡಿರ್ತೀರ. ನಾಯಿ ಮರಿ ಎತ್ಕೊಂಬಂದಿದ್ದೆ, ಚಿಕ್ಕದ ಮಿಮ್ಮಿ ಆಟಾಡ್ತಾಳೆ ಇಲ್ಲ ನೋಡೋಣ ಅಂತ ಹೇಳ್ಬಿಟ್ಟು. ಅದನ್ನು ಮತ್ತೆ 1 ಡೇ ಇಟ್ಕೊಂಡು ನೆಕ್ಸ್ಟ್ ಡೇ ಎತ್ಕೊಂಡೋಗಿ ಬಿಟ್ಬಿಟ್ವಿ. ಏನಕ್ಕಪ್ಪ ಅಂದ್ರೆ ನಂಗೆ ಮೆಗು ಶೆಲ್ದ್ರಾಗೋಯ್ತು, ಅಲ್ಲಿ ಸುಬ್ಬು ಬರ್ತಡೇ ಆಗಿದ್ದು ನೆಕ್ಸ್ಟ್ ಡೇ. ಮತ್ತು ವ್ಲಾಗ್ ಕೂಡ ಏನೂ ಮಾಡೋಕ್ಕಾಗಿಲ್ಲ. ಆಮೇಲೆ ಫುಲ್ ನನಗೆ ಹೆಲ್ತ್ ಸರಿ ಇತ್ತು 2 ಡೇಸು. ಮತ್ತು ಅದನ್ನು ನೋಡ್ಕೊಳಕ್ಕೂ ಆಗಲ್ಲ, ಮತ್ತು ಎಲ್ಲಾದರೂ ಹೋಗ್ಬೇಕಂದ್ರೆ ಕೂಡ ನೋಡ್ಕೊಳಕ್ಕೆ ಕಷ್ಟನೇ. ಮತ್ತು ಮಿಮ್ಮಿನೂ ಏನು ಅಷ್ಟೊಂದು ಆಟ ಆಡ್ತಾ ಇರಲಿಲ್ಲ, ಯಾಕಂದರೆ ಚಿಕ್ಕದು, ಇವಳು ದೊಡ್ಡವಳು, ಹೆಂಗೆ ಆಟ ಆಡೋಕ್ಕಾಗುತ್ತೆ. ಈ ಥರ ಎಲ್ಲ ತುಂಬ ಥಿಂಕ್ ಮಾಡಿದ್ಮೇಲೆ ಸರಿ ಅಂತ ಹೇಳ್ಬಿಟ್ಟು ಎತ್ಕೊಂಡೋಗಿಬಿಟ್ಟೆ. ಅಲ್ಲಿ ಕೂಡ ತುಂಬ ಜನ ಇದ್ದಾರೆ, ನೋಡ್ಕೊತಾರೆ. ಸ್ಟ್ರೀಟಾಗೆ ಒಂದು 3 ಇದೆ ಅಲ್ಲಿ. ಇನ್ನೊಂದು ನಮ್ಮ ಪೊಂಡು ಮೇಲೆ ಎತ್ಕೊಂಡು ನೋಡ್ಕೊತಿದ್ದಾನೆ. ಅದಕ್ಕೆ ಇಷ್ಟೆಲ್ಲ ಥಿಂಕ್ ಮಾಡಿ ಎತ್ಕೊಂಡೋಗ್ಬಿಟ್ಟೆ. ಇನ್ನೇನು ಮಾಡೋಕ್ಕಾಗಲ್ಲ, ನೋಡ್ಕೊಳಕ್ಕಾಗಲ್ಲ 2 ಡಾಗ್ಸ್ ಅಂತ ಹೇಳ್ಬಿಟ್ಟು. ಇವಾಗ ನಾನು ಲಿಪ್ ಬಾಮ್ ಹಾಕ್ಕೊಂಡಾದ್ಮೇಲೆ ಇದು ನಾರ್ಮಲ್ ಇದು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ನನಗೆ ಇವತ್ತು ಮೋಮೋಸ್ ತಿನ್ಬೇಕನ್ನಿಸ್ತಿದೆ. ಮಾಡ್ಕೊಳೋಣ ಬೇಡವಾ? ಮಧ್ಯಾಹ್ನ ಬಸ್ಸಾಂಬಾರು ಮಾಡಿದ್ದೀನಿ, ಮಾಡ್ಕೊಳೋಣ ಬೇಡ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಮಾಡ್ಕೊಳೋಣ. ಇನ್ನೇನು ಮಾಡೋದು, ಕಷ್ಟ ಆದರೆ ನಾನು ಇಷ್ಟಪಟ್ಟು ತಿನ್ನಬೇಕಲ್ವ. ಮತ್ತು ಇನ್ನೊಂದು ಹೇಳಬೇಕು, ನೋಡಿಸ್ತೀನಿ ರೀ. ಇಂದ ಈ ಕಟನ್ ತರಿಸಿದ್ದೀನಿ. ಇಲ್ಲಿ ಬಟ್ಟೆಗಳು, ಆರಿರೋ ಬಟ್ಟೆಗಳು ಹಾಕಿದ್ದೀನಿ, ಇನ್ನು ಮರ್ಚಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ಈ ಕಟನ್ ಬಂದು 250 ಏನೋ ಬಿತ್ತು ಅಷ್ಟೇ. ಕಾಯಿನ್ಸ್ ಎಲ್ಲ ಕೊಟ್ಮೇಲೆ 250, ನಂಗೆ ನೆನಪಿಲ್ಲ. ಆಯಿತು ಒಂದು ವಾರ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿದೆ, ಈ ಕ್ವಾಲಿಟಿ ಅಂತೂ ಸಕ್ಕತ್ತಾಗಿದೆ. ವೆಲ್ವೆಟ್ಟು ಮತ್ತು ಗ್ರೇ ತೊಗೊಂಡೆ ನಾನು, ಸ್ವಲ್ಪ ಕ್ಲಾಸಿಕ್ ಲುಕ್ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ. ಇನ್ನು ನನಗೆ ಎಷ್ಟು ಬೇಕಂದರೆ ಕಿಟಕಿಗೆ 2 ಮತ್ತು ಅದಕ್ಕೊಂದು 3, 4 ಬೇಕು. ದೊಡ್ಡವಾದರೆ 300 ಚೇಂಜ್ ಇದೆ, ಚಿಕ್ಕದಾದರೆ 2 ಚೇಂಜ್ ಇದೆ. ಫ್ಲಿಪ್ಕಾರ್ಟಲ್ಲಿ ಇನ್ನೂ ಜಾಸ್ತಿ ಇತ್ತು, ಅದಕ್ಕೆ ಮೀಶೋಲ್ಲಿ ಬುಕ್ ಮಾಡಿದೆ. ಒಂದು ತೊಗೊಂಡೆ. ನೆಕ್ಸ್ಟ್ ಇನ್ನೂ ಅಲ್ಲಿದೆ, ಅದು ಸ್ವಲ್ಪ ಕಲರ್ಫುಲ್ಲಾಗಿ ಚೆನ್ನಾಗಿದೆ. ನೋಡಬೇಕು, ಚೇಂಜ್ ಮಾಡಬೇಕು, ತೊಗೊಬೇಕು. ಏನಪ್ಪ ಹೇಳ್ತೀನಿ ಅಂತ ಹೇಳಿದ್ನಲ್ವ, ಇರಿ ಎತ್ಕೊಬರ್ತೀನಿ. ಬ್ರೌನಿ ಮಾಡಿದೆ, ಅದನ್ನ ವಿಡಿಯೋ ಮಾಡಿರಲಿಲ್ಲ, ಸ್ವಲ್ಪ ನೈಟಲ್ಲಿ ಮಾಡಿದ್ದೆ ನಾನು, ಒಂದು 9 ಗಂಟೆಯಲ್ಲಿ. ಚಿಕನ್ ಎಲ್ಲ ಮಾಡ್ತಾ ಇದನ್ನು ಮಾಡಿದೆ, ತಿನ್ಬೇಕು ಅನ್ನಿಸ್ತು ಅಂತ. ಇಲ್ಲಿ ನೋಡಿ, ಇದರಲ್ಲಿ ಏನಿದೆ ಅಂದರೆ ಟೇಸ್ಟ್ ಎಲ್ಲ ಓಕೆ ಚೆನ್ನಾಗಿದೆ. ಆದರೆ ಏನು ಮಾಡಿದ್ದೀನಿ ಅಂದರೆ ಸಕ್ಕರೆ ಕಮ್ಮಿ ಹಾಕ್ಬಿಟ್ಟಿದ್ದೀನಿ ಇದರಲ್ಲಿ.
ಚಕ್ರೆ ಕಮ್ಮಿ ಗೊತ್ತಾಗ್ತಿದೆ. ಮತ್ತು ಇದು ಫಸ್ಟ್ ಸೆಕೆಂಡ್ ನಾನು ಮಾಡಿದಾಗ ವೀಡಿಯೋಲ್ಲಿ ಹೆಂಗೆ ಬಂದಿತ್ತು ಅದಕ್ಕಿಂತ ಸ್ವಲ್ಪ ಅದು ಚೆನ್ನಾಗಿತ್ತು. ವಾವ್! ಸಕ್ಕತ್ತಾಗಿತ್ತು. ಇದು ಸ್ವಲ್ಪ ಟೇಸ್ಟ್ ಕಮ್ಮಿ ಬಂತು ಅನ್ನಿಸ್ತು. ಯಾಕಂದರೆ ನಾನು ಏನೂ ಮೆಜರ್ಮೆಂಟ್ ನೋಡ್ದಿರ, ಯೂಟ್ಯೂಬ್ ನೋಡ್ದಿರ ಮಾಡಿದೆ ನಾನೇ ಓನಾಗಿ. ಇನ್ನು ಸ್ವಲ್ಪ ಒಂದೇ ಸರಿ ಯಾರೂ ಕಲಿಯಲ್ವಲ್ಲ, ಮಾಡ್ತಾ ಮಾಡ್ತಾ ಕಲಿತೀವಿ ಹಂಗೆ. ಆದರೆ ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಇನ್ನು ಸ್ವಲ್ಪ ಶುಗರ್ ಇದ್ದಿದ್ರೆ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ. ಮೇಲೆ ಲೇಯರ್ ಬರುತ್ತಲ್ವ, ಅದೇನು ಬಂದಿಲ್ಲ ಇದಕ್ಕೆ. ಅದೇ ತಿನ್ನೋಕ್ಕೆ ಮಾತ್ರ ಚೆನ್ನಾಗೇ ಇದೆ, ನಾಟ್ ಬ್ಯಾಡ್. ಇದನ್ನ ಹೇಳೋಣ ಅಂದ್ಕೊಂಡೆ. ಈ ಥರ ಸಾಂಬಾರು ಬಸ್ಸಾರು ಮಾಡಿದ್ದೆ. ಇಲ್ಲಿ ಬೀನ್ಸ್ ಪಲ್ಯ ನೋಡಿ, ಇದು ಬೀನ್ಸ್ ಪಲ್ಯ, ಬೀನ್ಸ್ ಬಸ್ಸಾರು ಮಾಡಿದ್ದು. ಬೀನ್ಸು ಮತ್ತು ಸೊರಕಾಯಿ, ಕನ್ನಡದಲ್ಲಿ ಏನಂತಾರೆ ಗೊತ್ತಿಲ್ಲ ನನಗೆ, ತೆಲುಗಲ್ಲಂತೂ ಸೊರಕಾಯಿ ಅಂತ ಗೊತ್ತು. ಅದನ್ನ ಬಸ್ಸಾರು ಇಷ್ಟ, ಮತ್ತು ಇದಿಷ್ಟ. ಇನ್ಯಾವುದೋ ಅಷ್ಟೊಂದು ಇಷ್ಟ ಆಗಲ್ಲ ನಂಗೆ ಬಸ್ಸಾರಲ್ಲಿ. ಇವಾಗ ಅನ್ನ ಮಾಡಬೇಕು. ಸುಬ್ಬು ಅವ್ರಿಗೆ, ಮೋಕ್ಷಿತಾಗೆ, ಮಿಮ್ಮಿಗೆ ಅನ್ನ ಮಾಡಬೇಕು. ನನಗೆ ಮೋಮೋಸ್ ಮಾಡ್ಕೊಬೇಕು. ಮೋಮೋಸ್ ಮಾಡೋಣ ಅಂತ ಎಷ್ಟೋ ಆಸೆಯಿಂದ ಹೋಗಿ ಚಟ್ನಿ ಹೆಂಗಿದೆ ಅಂತ ನೋಡೋಣ ಅಂತ ಹೋದರೆ ಇಲ್ಲಿ ನೋಡಿ ಹೆಂಗೆ ಆಗೋಗಿದೆ ಅಂತ. 1 ವೀಕ್ ಮೇಲೆ ಆಗೋಗಿತ್ತು ಮಾಡಿ. ಫಸ್ಟ್ ಡೌಟ್ ಬಂತು, ಅದಕ್ಕೆ ಚೆಕ್ ಮಾಡೋಣ ಅಂತ ಹೋಗಿ ನೋಡಿದ್ರೆ ಆ ಥರ ಹೋಗ್ಬಿಟ್ಟಿತ್ತು. ಫಸ್ಟ್ ಒಂದು ಸರಿ ಹಿಂಗೆ ಆಗಿತ್ತು, ವೆರಿ ಡಿಸಪಾಯಿಂಟ್ ಆಯಿತು. ಅದಕ್ಕೆ ನೆಕ್ಸ್ಟ್ ಇಲ್ಲಿ ನಾನು ಚೇಪೆಗೆ ಆದರೂ ತಿನ್ನೋಣ, ಮೋಮೋಸ್ ಬೇಡ ಬಿಡು ಅಂತ ಡಿಸೈಡ್ ಆಗಿ ಚಟ್ನಿ ಮಾಡಿ ಆ ಮೋಮೋಸ್ ಮಾಡೋಕ್ಕೆ ನನಗೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ. ಅದಕ್ಕೆ ಚೇಪೆಗೆ ತಿಂದ್ಬಿಟ್ಟು ಅನ್ನ ಸಾಂಬಾರೇ ತಿನ್ನೋಣ ಅಂತ ಡಿಸೈಡ್ ಮಾಡಿ ಚೇಪೆಗೆ ಕಟ್ ಮಾಡ್ತಿದ್ದೀನಿ ಇಲ್ಲಿ. ಹಂಗೆ ಸುಬ್ಬು ಅವ್ರಿಗೂ ಸೇರಿಸಿ ಕಟ್ ಮಾಡ್ತೀನಿ. ದೊಡ್ಡದು ತೊಗೊಂಡಿದ್ದೆ, ಅರ್ಧ kg ತೊಗೊಂಡಿದ್ದೆ, ಮನೆ ಹತ್ರನೇ ಬಂದಿತ್ತು. 1 kg 80 ಹೇಳಿದ್ರು, 1/2 kg 40 ಕೊಟ್ಟು ತೊಗೊಂಡೆ. ಚೆನ್ನಾಗಿತ್ತು. ಆದರೆ ನಂಗೆ ಈ ಥರ ವೈಟ್ ಕಲರ್ ಬಂದಿರೋದಾದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಈ ಚೇಪೆಕಾಯಿ. ಸ್ವಲ್ಪ ಗಟ್ಟಿಯಾಗಿತ್ತು, ಅದಕ್ಕೆ ಕಟ್ ಮಾಡ್ತಾ ಇದ್ದೆ ಇಲ್ಲಿ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಚೇಪೆಕಾಯಿ ಅಂತೂ. ಈ ಥರ ಹಣ್ಣು ಆಗಿರಬಾರ್ದು, ಆ ಥರ ಜಾಸ್ತಿ ಹಸಿಯಾಗಿರಬಾರ್ದು. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನಾನು ಒಂದು 1/2 ತಿಂದೆ, ಸುಬ್ಬು ಅವ್ರು ಒಂದು 1/2 ತಿಂದರು. ಇಲ್ಲೊಂದು ಕಾಮಿಡಿ ನಡೀತು. ನಾನು ವೀಡಿಯೋ ಆನ್ ಮಾಡಿದ್ದೀನಿ ಅಂದ್ಕೊಂಡು ಚೇಪೆಗೆ ತಿಂದು ನೋಡಿಸ್ತಿದ್ರೆ ವೀಡಿಯೋನೇ ಆನ್ ಮಾಡಿಲ್ಲ. ಆಮೇಲೆ ವೀಡಿಯೋ ಆನ್ ಮಾಡಿ ತಿಂತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನನ್ನ ಡಿನ್ನರು ಮೋಮೋಸ್ ಕಟ್ ಆಯ್ತಲ್ಲ, ಇವಾಗ ರೈಸು, ಸಾಂಬಾರು, ಪಲ್ಯ, ಮೊಟ್ಟೆ ಇಟ್ಕೊಂಡಿದ್ದೀನಿ. ಇದೇ ನನ್ನ ಡಿನ್ನರ್. ಇಷ್ಟೇ, ಇದ್ರ ಮೇಲೆ ತಿನ್ನಲ್ಲ. ಇದು ಮಾರ್ನಿಂಗ್ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ, ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು. ಇಲ್ಲಿ ಪಾಲಕ್ ಸೊಪ್ಪಿಂದ ನಾನು ದೋಸೆ ಮಾಡ್ತಿದ್ದೀನಿ, ಹೆಲ್ದಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ಸ್ವಲ್ಪನೇ ಇಟ್ಟಿದೆ ನನ್ನ ಹತ್ರ, ಲಾಸ್ಟ್ ಬಂಚ್ ಆಫ್ ಇಟ್ಟು 1 ವೀಕ್ ಆಗಷ್ಟು ಮಾಡಿದ್ದೆ. ಅದು ಕಂಪ್ಲೀಟ್ ಆಗೋಕ್ಕೆ ಶನಿವಾರ ಅಲ್ವಾ, ಕಂಪ್ಲೀಟ್ ಆಗೋಗುತ್ತೆ ಇವತ್ತು. ಅದಕ್ಕೆ ಪಾಲಕ್ ದೋಸೆ ಮಾಡೋಣ ಅಂತ ಮಾಡ್ತಿದ್ದೀನಿ. ಫಸ್ಟ್ ಇಲ್ಲಿ ನಾನು ಪಾಲಕ್ ತೊಗೊತೀನಿ. ನಾನೇನು ಕಟ್ ಮಾಡಿಲ್ಲ, ಅದನ್ನು ಹಂಗೆ ಬಿಡಿಸ್ಕೊಂಡು ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಏನಕ್ಕಪ್ಪ ಟೇಸ್ಟ್ಗೆ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಇಲ್ಲಿ ಶುಂಠಿ, ಇದು ಕೂಡ ಅಷ್ಟೇ, ಫ್ಲೇವರ್ ಗೊತ್ತಾಗುತ್ತೆ, ಟೇಸ್ಟ್ ಗೊತ್ತಾಗುತ್ತೆ. ಏನಕ್ಕಪ್ಪ ಅಂದರೆ ಇದು ಎಲ್ತು ಕೂಡ ತುಂಬ ಒಳ್ಳೆಯ ಶುಂಠಿ. ಅದಕ್ಕೆ ಅದು ತೊಗೊಂಡು ಇಲ್ಲಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಬೇಕು. ಒಂದು 5 ಮಿನಿಟ್ಸ್ ಒಳಗಡೆನೇ ಅದು ಸಾಕು, ಏನು ಅಷ್ಟೊಂದು ಬೇಯಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ನಾನು ಒಂದು 5 ಮಿನಿಟ್ಸ್ ಇಟ್ಕೊಂಡು ಆ ಟೈಮ್ಗೆ ನಾನು ಅದು ಕುದಿಯೋಷ್ಟರಲ್ಲಿ ಇಲ್ಲಿ ಕ್ಯಾರೆಟ್ ತುರ್ಕೊತಿದ್ದೀನಿ. ನೀವು ಬೇಕಾದ್ರೆ ಬೀಟ್ರೋಟ್ ಕೂಡ ತುರಿದು ಹಾಕ್ಕೊಬೋದು. ನಾನು ಯಾವತ್ತೂ ಬೀಟ್ರೋಟ್ ಟ್ರೈ ಮಾಡಿಲ್ಲ, ಕ್ಯಾರೆಟೇ. ಇಲ್ಲಿ ಈ ಥರ ಬಾಯ್ಲ್ ಆದರೆ ಸಾಕು. ಈ ಥರ ಕಲರ್ ಈ ಥರ ಬರುತ್ತೆ. ಈ ಥರ ಬಾಯ್ಲ್ ಆದಮೇಲೆ ಗ್ಯಾಸ್ ಆಫ್ ಮಾಡಿಕೊಂಡು ಇಲ್ಲಿ ಈ ಥರ ಅದನ್ನು ವಾಟ್ರ್ನಿಂದ ತೆಗಿಬೇಕು. ಇದು ವಾಟ್ರಲ್ಲಿ ಎಲ್ಲ ಹೋಗ್ಬಿಟ್ಟಿರುತ್ತಂದರೆ ಇನ್ನು ಏನು ಮಾಡೋಕ್ಕಾಗುತ್ತೆ. ಇನ್ನು ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಳ್ಳಿ. ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ. ಈ ಥರ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗೆ ಮಾಡ್ತಿದ್ದೀನಿ. ಸುಬ್ಬು ಅವ್ರ ಕೆಲ್ಸಕ್ಕೆ ಟೈಮ್ ಆಗೋಗುತ್ತೆ, ಬೇಗ ಮಾಡಬೇಕು ಅಂತ ಹೇಳ್ಬಿಟ್ಟು. ಆದರೆ ಅವರು ತಿಂದಿರೇ ಹೋದ್ರು ದೇವಸ್ಥಾನಕ್ಕೆ ಹೋಗ್ಬೇಕಂತ. ಇನ್ನೇನು ಮಾಡೋಕ್ಕಾಗತ್ತೆ. ಮಧ್ಯಾಹ್ನ ಆದರೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಈ ಥರ ಇಲ್ಲಿ ಮಿಕ್ಸಿಗೆ ಹಾಕ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊಬೇಕು ಚೆನ್ನಾಗಿ. ಇಲ್ಲಿ ಹಿಟ್ಟನ್ನೆಲ್ಲ ಒಂದು ಬಟ್ಲಿಗೆ ತೊಗೊತಾ ಇದ್ದೀನಿ. ಬೇಕಾದ್ರೆ ಅದರಲ್ಲೇ ಮಿಕ್ಸ್ ಮಾಡ್ಕೊಬೋದು. ನನಗೆ ತೊಳೆಯೋಕೆ ಹಾಕ್ಬಿಡೋಣ, ಏನಕ್ಕೆ ದೊಡ್ಡದು ಫ್ರಿಜ್ಜಲ್ಲಿ ಅದೇ ಪ್ಲೇಸ್ ಜಾಸ್ತಿ ಆಗೋಗುತ್ತೆ ಅಂತ ಅದ್ರಲ್ಲಿ ಹಾಕ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿರೋದು ಪೇಸ್ಟ್ ಕೂಡ ಇದೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಮಂತ್ಗೆ ಒಂದು 2-3 ಟೈಮ್ಸ್ ಮಾಡಿಕೊಂಡ್ರೆ, ಇನ್ನು ವೀಕಿಗೆ 1 ಟೈಮ್ ಮಾಡ್ಕೊಂಡು ಕೂಡ ಒಳ್ಳೆಯದೇ. ನಂಗೆ ಟೈಮ್ ಸಿಗೋಲ್ಲ, ಅವಾಗವಾಗ ಮರ್ತೋಗ್ತಾ ಇರ್ತೀನಿ. ಅದಕ್ಕೆ ಮರ್ತೋಗ್ತೀನಿ. ಇಲ್ಲಾಂದರೆ ಕಂಪಲ್ಸರಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ವೆರೈಟಿ ಆಫ್ ದೋಸೆಗಳು ಇಷ್ಟ ನನಗೆ. ಈ ನಡುವೆ ನಂಗೆ ದೋಸೆ ಅಂದರೆ ಫೇವ್ರೇಟ್ ಆಗೋಗ್ತಿದೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು, ಆ ಜಾರಲ್ಲಿ ಸ್ವಲ್ಪ ಇತ್ತಲ್ವ, ಅದನ್ನು ಕೂಡ ವೇಸ್ಟ್ ಮಾಡಬಾರ್ದು, ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಇನ್ನು ಸ್ವಲ್ಪ ತಿಕ್ಕಾಗಿತ್ತು ಹಿಟ್ಟು, ಸ್ವಲ್ಪ ನೀರು ಹಾಕ್ಬೇಕಾಗಿತ್ತು. ಹೆಂಗೋ ಅದ್ರಲ್ಲಿ ಮಿಕ್ಸ್ ಮಾಡಿ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ತಿದ್ದೀನಿ. ಈ ಥರ ಹಿಟ್ಟು ರೆಡಿ ಆಗಿದೆ. ನಾನು ಇನ್ನು ಸ್ವಲ್ಪ ನೀರು ಕೂಡ ಹಾಕ್ಕೊಂಡೆ ಆಮೇಲೆ ಲಾಸ್ಟಲ್ಲಿ. ನೀವು ಬೇಕಂದರೆ ಆ್ಯಡ್ ಮಾಡ್ಬೋದು ಇವಾಗೆ ಕೂಡ. ಆಮೇಲೆ ಇಲ್ಲಿ ಸಾಲ್ಟ್ ಆ್ಯಡ್ ಮಾಡ್ತಿದ್ದೀನಿ. ನಾನು ಹಿಟ್ಟಲ್ಲಿ ಸೋಡಾ ಉಪ್ಪು ಏನು ಹಾಕ್ದಿರೇ ಫ್ರಿಜ್ಜಲ್ಲಿ ಇಕ್ತೀನಿ. ಬೆಳಗ್ಗೆ ಎದ್ದು ಹಾಕ್ಕೊತೀನಿ. ಇಲ್ಲ ಇಡ್ಲಿಗಂದರೆ ನೈಟ್ ಹಾಕಿಕ್ತಾ ಇದ್ದೆ.
ನಾನು ಇವಾಗ 1 ವೀಕ್ ಬೇಕಲ್ವಾ, ಫಸ್ಟೇ ಸೋಡಾ ಉಪ್ಪು ಹಾಕ್ಬಿಟ್ರೆ ನಮಗೆ ಹಿಟ್ಟು ಕೆಟ್ಟೋಗುತ್ತೆ. ಅದಕ್ಕೆ ಹಂಗೆ ಇಡ್ತೀನಿ, ಬೇಕು ಅಂದಾಗ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಕ್ಯಾರೆಟ್ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಈ ಟೈಮಲ್ಲಿ ಜೀರಿಗೆ ಹಾಕಿದ್ರು ಕೂಡ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ನಾನು ಮರ್ತೋದೆ ಜೀರಿಗೆ ಹಾಕೋದು. ನೀವು ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ. ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಜೀರಾ ಆ್ಯಡ್ ಮಾಡೋದು. ಇದನ್ನು ಈ ಥರ ರೆಡಿ ಮಾಡಿಕೊಂಡು ಇದನ್ನು ಸೈಡ್ಗೆ ಇಟ್ಕೊಂಡು ಬೇಕು ಅಂದಾಗ ಸುಟ್ಕೊಬೋದು. ಇಲ್ಲಿ ನಾನು ನೆಕ್ಸ್ಟ್ ಗ್ರೀನ್ ಟೀ ಮಾಡ್ಕೊಳ್ಳೋಣ ಅಂತ ಕಿಚನ್ಗೆ ಬಂದೆ. ಫಸ್ಟ್ ನಾನು ಗ್ರೀನ್ ಟೀ ಎದ್ದಿದ ತಕ್ಷಣ ಕುಡಿತೀನಿ. ಈ ಬ್ರ್ಯಾಂಡ್ ಯೂಸ್ ಮಾಡ್ತಿದ್ದೆ ಫಸ್ಟು, ಇವಾಗ ಖಾಲಿ ಆಗಿದೆ. ಅದಕ್ಕೆ ಇದನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಇದನ್ನು ಆರ್ಡ್ರ್ ಮಾಡಿದೆ, ಈ ಬ್ರ್ಯಾಂಡು. ಇದನ್ನು ಫಸ್ಟು ಬೇರೆ ಇನ್ನೊಂದು ಬ್ರ್ಯಾಂಡ್ ಟ್ರೈ ಮಾಡಿದೆ. ಅವಾಗವಾಗ ಚೇಂಜ್ ಮಾಡ್ತಾ ಇರ್ತೀನಿ ಯಾವ್ದ್ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇದು ನನಗೆ ಕಮ್ಮಿ ರೇಟಿಗೆ ಬಂತು ಅಂತೇಳಿ ತೊಗೊಂಡೆ. ಅದು 50 ಪ್ಯಾಡ್ಸ್ ಬಂದು 50 ಪೌಚಸ್ ಬಂದು ನಮಗೆ 2 ಚೇಂಜ್ ಬೀಳುತ್ತೆ, 250 ಆ ಥರ. ಇದು ಬಂದು ನಂಗೆ 100 250 300 ಬಂತು. 100 300 ಬಂತು. ನಮಗೆ ಅಫೋರ್ಡಬಲ್ ಬಂತು ಅಂತ ತೊಗೊಂಡೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಟ್ರೈ ಮಾಡೋಣ ಲೆಮನ್ ಫ್ಲೇವರ್ ಅಂತ. ಇಲ್ಲಿ ಸುಬ್ಬು ಅವ್ರು ಪೂಜೆ ಮಾಡ್ತಿದ್ದಾರೆ, ಒಳ್ಳೆ ಹಾಡಿಕ್ಕೊಂಡು. ಅದಕ್ಕೆ ನಾನು ವಾಯ್ಸ್ ಅವ್ರು ಕೂಡ ಕೊಡ್ತಿದ್ದೀನಿ. ಇಲ್ಲಿ ನನ್ನ ಗ್ರೀನ್ ಟೀ ರೆಡಿ ಆಗಿದೆ. ಇಲ್ಲಿ ಸುಬ್ಬು ಅವ್ರ ದೋಸೆ ಸುಡ್ತಾ ಇದ್ದೀನಿ. ಅಲ್ಲಿ ಸುಟ್ಟಾದ್ಮೇಲೆ ಹೇಳ್ತಿದ್ದಾರೆ ನಾನು ತಿನ್ನಲ್ಲ ಅಂತ. ಅದಕ್ಕೆ ಇಲ್ಲಿ ಸುಟ್ಟು ಇಕ್ಬಿಟ್ಟು ಇದನ್ನು ಮಿಮ್ಮಿಗೆ ಹಾಕಿದೆ. ಈ ಥರ ಸುಟ್ಕೊಂಬಂದು ನೋಡಿ ಚೆನ್ನಾಗಿ ರೋಸ್ಟ್ ಆಗುತ್ತೆ ಈ ಥರ ಕರುಮ್ ಅಂತ ಹೇಳ್ಬಿಟ್ಟು. ಇಲ್ಲಿ ಸುಬ್ಬು ಅವರು ಪೂಜೆ ಮಾಡಿ ಮುಗಿಸಿ ಹೋಗಿದ್ರು. ಆಮೇಲೆ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊತೀನಿ. ಸಾಂಬ್ರಾಣಿ ಹಾಕಿದ್ದಾರೆ, ಪಾಸಿಟಿವ್ ವೈಬ್ ಅಂತ. ನಾವು ಹೊಸ ಗ್ರೀನ್ ಟೀ ಯಾವುದಾದ್ರು ತೊಗೊಂಡಾಗ ಟೈಮ್ ಹಿಡಿಯುತ್ತೆ ಅದು ಅಡ್ಜಸ್ಟ್ ಮಾಡ್ಕೊಳಕ್ಕೆ. ನನಗೆ ಹೊಸ ತೊಗೊಂಡಾಗೆಲ್ಲ ಯಾವಾಗೂ ಹಂಗೆ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಟೀ ಮತ್ತು 100 ಇರೋದು ಆ ಥರದ್ದು ತೊಗೊಳೋದು. ಮೊನ್ನೆ ತೊಗೊಂಡಿದ್ದು 50ದು ಚೆನ್ನಾಗಿತ್ತು ಅದು. ಮತ್ತು ಇದು ಸರಿ ಹೊಸ್ದಾಗಿ ಟ್ರೈ ಮಾಡೋಣ ಲೆಮನ್ ಫ್ಲೇವರ್ ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡೆ. ಒಂದು 100 ರೂಪೀಸ್ ಕಮ್ಮಿ ಬೀಳುತ್ತೆ ಅಂದ್ಬಿಟ್ಟು ತೊಗೊಂಡೆ, ಲೆಮನ್ ಫ್ಲೇವರ್ ಇರಲಿ ಅಂತ ಹೇಳ್ಬಿಟ್ಟು. ಚೆನ್ನಾಗಿದೆ, ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ ನನಗೆ. ಅಂದರೆ ಡಿಫ್ರೆನ್ಸ್ ಗೊತ್ತಾಗ್ತಿದೆ, ಫ್ಲೇವರ್ ಅಷ್ಟೊಂದು ಏನು ಗೊತ್ತಾಗ್ತಿಲ್ಲ. ಹನಿ ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇದೆ ಸ್ವಲ್ಪ ಟೇಸ್ಟ್ ಎಲ್ಲ. ಅದು 1 2 3 ಡೇಸ್ ಕುಡಿದ್ಮೇಲೆ ಸೆಟ್ ಆಗುತ್ತೆ, ಆಮೇಲೆ ರೂಢಿ ಆಗುತ್ತೆ. ಎಲ್ಲ ಯಾವಾಗ ತೊಗೊಂಡೋಗಿ ಸೇಮ್ ಸಿಗೋದೇ ಇಲ್ಲ, ಔಟ್ ಆಫ್ ಸ್ಟಾಕ್ ಹೋಗುತ್ತೆ. ಇವಾಗ ಅದು ಕೂಡ ಔಟ್ ಆಫ್ ಸ್ಟಾಕ್ ಆಗಿದ್ದಕ್ಕೆ ಇದನ್ನು ತೊಗೊಂಡಿದ್ದು ನಾನು, ಇಲ್ಲಾಂದ್ರೆ ಅದನ್ನೇ ತೊಗೊತಿದ್ದೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ತೊಗೊಂಡು ಇವಾಗ ಕುಡಿತಾ ಇದ್ದೀನಿ. ಖಾಲಿ ಆಗೋಗಿದೆ. ದಿನ ರೊಟೀನ್ ಹೆಂಗೆ ಕುಡಿತಿರ್ತೀವಿ ಹಂಗೇ ಕುಡಿಬೇಕು, ಇಲ್ಲ ಚೇಂಜ್ ಆದರೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ಅದಕ್ಕೆ 2 ದಿನ ಬಿಟ್ಟು ಅನ್ಕೋ ಕುಡಿಯೋದು, ಮತ್ತು 3ನೇ ದಿನ ಕುಡಿಬೇಕು ಅನ್ಸಲ್ಲ. ಅದಕ್ಕೆ ಡೇ ರೊಟೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಕಂಪಲ್ಸರಿ ಗ್ರೀನ್ ಟೀ ಕುಡಿತೀನಿ. ಎಲ್ಲಾದರೂ ಆಚೆ ಹೋದರೆ ಕುಡಿಯೋಲ್ಲ ಅಷ್ಟೇ, ಮನೇಲಿದ್ದರೆ ಕಂಪಲ್ಸರಿ ಕುಡಿತೀನಿ. ಇವಾಗ ಮೋಕ್ಷಿತಾಗೆ ದೋಸೆ ಹಾಕಿದ್ದೀನಿ ನೋಡೋಣ ಬನ್ನಿ. ಮೋಕ್ಷಿತ ದೋಸೆ ಅವ್ರು ಸ್ವಲ್ಪ ಮೆತ್ತಗೆ ಸಾಫ್ಟಾಗಿ ಬೇಕಂತ ಈ ಥರ ಹಾಕಿದ್ದೀನಿ. ಕರುಮ್ ಅಂತ ಹಾಕಲಿಲ್ಲ, ಅವಳಿಗೆ ತಿನ್ನೋಕ್ಕಾಗಲ್ಲ. ಸಾಫ್ಟಾಗಿದ್ದು ನೋಡಿ ಈ ಥರ. ನನ್ನ ಬ್ರೇಕ್ಫಾಸ್ಟ್ ಹಾಕ್ಕೊಂಬಂದು ಇಟ್ಕೊಂಡಿದ್ದೀನಿ. ಇವತ್ತು ಓಟ್ಸ್ ಇಲ್ಲ, ಕೆಲಾಕ್ಸ್ ಇಲ್ಲ. ಯಾಕಂದರೆ ಈ ಥರ ಎಲ್ದಿ ಬ್ರೇಕ್ಫಾಸ್ಟ್ ಮಾಡಿದಾಗ ನಾನು ಕೆಲಾಕ್ಸ್ ತಿನ್ನಲ್ಲ. ಇಡ್ಲಿ ಇಲ್ಲ ಈ ಥರ ಪಾಲಕ್ ದೋಸೆ ಆ ಥರ ಎಲ್ದಿ ಟಿಫನ್ ಮಾಡಿದಾಗ ನಾನು ಕೆಲಾಕ್ಸ್ ತಿನ್ನಲ್ಲ. ಇಲ್ಲಾಂದರೆ ಡೈಲಿ ಕೆಲಾಕ್ಸೇ ತಿಂತೀನಿ. ಪೀನಟ್ ಚಟ್ನಿ ಮತ್ತು ದೋಸೆ. ಬನ್ನಿ, ನಾನಿನ್ನು ಟೇಸ್ಟ್ ಮಾಡಿಲ್ಲ, ಮೋಕ್ಷಿತ ತಿನ್ನಲ್ಲ ಅಷ್ಟೇ. ಮತ್ತು ಮಿಮ್ಮಿಗೆ ಕೂಡ ಇದನ್ನೇ ಹಾಕಿದ್ದೀನಿ ದೋಸೆನ, ಪಾಲಕ್ ದೋಸೆ. ಅವಳು ಎಲ್ದಿ ಬೇಕಲ್ವ. ತುಂಬ ಚೆನ್ನಾಗಿ ಕ್ರಂಚಿಯಾಗಿ ಸಕ್ಕತ್ತಾಗಿ ಬಂದಿದೆ ದೋಸೆ. ಚೆನ್ನಾಗಿದೆ. ಸುಬ್ಬವ್ರಿಗಂತ ಮಾಡಿದ್ದು, ಅವ್ರು ತಿಂದಿರೋನೇ ಹೋದ್ರು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಮತ್ತು ಟೈಮ್ ಆಗೋಗಿತ್ತು ಅಂತ ಕೂಡ ತಿಂದಿರೋ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಟಿಫನ್ ಎಲ್ಲ ತಿಂತೀನಿ ಹೋಟ್ಲಲ್ಲಿ ಅಂದರು. ಅವ್ರಿಗಂತ ಮಾಡಿ ಅವರೇ ತಿಂದಿಲ್ಲ, ಅದಕ್ಕೆ ನಾನು ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕಾದರೂ ಮಾಡಿಕೊಡ್ಬೇಕು ಅವ್ರಿಗೆ. ಆ ದೋಸೆ ಇಟ್ಟಿದೆ ಇನ್ನೂ ಒಂದು 3 ದೋಸೆ ಆಗುತ್ತೆ. ಅವ್ರು ಮಧ್ಯಾಹ್ನಕ್ಕೆ ಮಾಡಿಕೊಡ್ತೀನಿ. ತಿಂದ್ಬಿಟ್ಟ ನೀವು ಕಂಪಲ್ಸರಿ ಟ್ರೈ ಮಾಡಿ, ಸಕ್ಕತ್ತಾಗಿರುತ್ತೆ. ಎಲ್ದಿಗೆ ಕೂಡ ತುಂಬ ಒಳ್ಳೆಯದು.
ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಈ ವಿಡಿಯೋ ಮಾಡೋಷ್ಟರಲ್ಲಿ ಅದು ಪೋಸ್ಟ್ ಆಗಿರುತ್ತೆ. ಆಮೇಲೆ ಇದನ್ನು ಪೋಸ್ಟ್ ಮಾಡೋದು. ಏನಪ್ಪ ಅಂದರೆ ಅದರಲ್ಲಿ ಇನ್ನೊಂದು ಲಿಪ್ಸ್ಟಿಕ್ ನೋಡ್ಸೋದು ಮರ್ತೋದೆ. ಇದು ಬಚ್ಚಿಕೊಂಬಿಟ್ಟಿದೆ ಹೋಗಿ. ಇದು ಝೂಡಿಯೋ ಲಿಪ್ಸ್ಟಿಕ್ಕು. ಇದನ್ನು ನೋಡ್ಸೋದು ಮರ್ತೋದೆ ಅಂತ ಹೇಳ್ಬಿಟ್ಟು ಇವಾಗ ನೆನಪು ಬಂತು. ಸರಿ ಇದ್ರಲ್ಲಿ ನೋಡಿಸ್ಬಿಡೋಣ ಅಂತ ನೋಡಿಸ್ತಿದ್ದೀನಿ. ಇದೂ ತುಂಬ ಚೆನ್ನಾಗಿದೆ. ಆದರೆ ಇದು ಕೂಡ ಅಷ್ಟೇ ಏನಾದ್ರು ತಿಂದರೆ ಹೋಗ್ಬಿಡುತ್ತೆ, ಇರೋಲ್ಲ. ಈ ಥರ ಇದು ನಾನು ಹಾಕ್ತೀನಿ. ನಿಮ್ಮದು ನಂತರ ಮೀಡಿಯಮ್ ಸ್ಕಿನ್ ಟೋನ್ ಆದರೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಈ ಥರ ಇರುತ್ತೆ. ಚೆನ್ನಾಗಿ ನ್ಯೂಡ್ ಕಲರು, ಜಾಸ್ತಿ ಬ್ರೈಟಾಗಿ ಏನು ಕೊಡಲ್ಲ. ತುಂಬ ಚೆನ್ನಾಗಿದೆ ಇದು. ಬ್ರೌನು ಅಲ್ಲ, ಇದು ಸ್ವಲ್ಪ ಒಂಥರ ಶೇಡ್. ಇದು ಹೇಳೋಕ್ಕಾಗಲ್ಲ, ಇದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಇದು ಯಾವ ಥರ ಶೇಡ್ ಅಂತ. ಮೋಕ್ಷಿತಾ ಸೌಂಡ್ ಬರ್ತಿಲ್ಲ. ಇದು 150 199 ನೆನಪಿಲ್ಲ ನನಗೆ. 149 ಇಲ್ಲ 99 ಅಂತ ನೆನಪಿಲ್ಲ. ಈ ಲಿಪ್ಸ್ಟಿಕ್ ಶೇಡ್ ನೋಡ್ಸೋಣ ಅಂತ ನೋಡ್ತದೆ ಅಂತ ನೋಡಿದ್ರಲ್ವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೊಸ್ದಾಗಿ ನೋಡ್ತಿದ್ರು. ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.